ಜರ್ಮನಿಯಲ್ಲಿ ಹೇಮೇಗೌಡರು ಮತ್ತು ಅವರ ಸ್ನೇಹಿತರು ಸೇರಿಕೊಂಡು ಬಸವ ಜಯಂತಿಯನ್ನು ಆಚರಿಸ್ತಾ ಇರುವಂಥದ್ದು ತುಂಬ ಸಂತೋಷ ಕೊಡುವಂಥ ಸಂಗತಿ. ಈ ಕಾರ್ಯಕ್ರಮಕ್ಕೆ ನಾವು ಬರಲೇಬೇಕು ಅನ್ನುವಂಥದ್ದು ಅವರ ಹಂಬಲ ಆಗಿತ್ತು. ಆದರೆ ವಿದೇಶಿ ಪ್ರವಾಸವನ್ನು ಮುಗಿಸಿ ನಾವು ವಾಪಸ್ಸು ಭಾರತಕ್ಕೆ ಹೋಗ್ತಾ ಇರೋದರಿಂದ ಬರಲಿಕ್ಕೆ ಆಗ್ತಾ ಇಲ್ಲ ಅನ್ನೋಂಥ ವಿಷಾದನೂ ಇದೆ. ಮತ್ತೆ ಮುಂದೆ ಇಂಥ ಅವಕಾಶಗಳನ್ನು ಬಳಕೆ ಮಾಡಿಕೊಳ್ಳೋಣ. ಬಸವಣ್ಣ ಇಡೀ ವಿಶ್ವಕ್ಕೆ ಬೇಕಾದಂಥ ಸಂದೇಶವನ್ನು ಸಮಾಜಕ್ಕೆ ನೀಡಿದಂಥವ್ರು. ಅದರಲ್ಲೂ ಮುಖ್ಯವಾಗಿ ಜಾತಿಯ ಭಾವನೆಯನ್ನು ಅಳಿಸಾಕಿ ಲಿಂಗ ಸಮಾನತೆಯನ್ನು ನೆಲೆಗೊಳಿಸಿ ಕಾಯಕವೇ ಕೈಲಾಸ ಅನ್ನೋ ತತ್ವವನ್ನು ಎತ್ತಿ ಹಿಡಿದು ದಾಸೋಹ ಪ್ರಜ್ಞೆಯನ್ನು ಸಮಾಜದಲ್ಲಿ ಮೂಡಿಸಿದಂಥವ್ರು. ಅಂಥ ಬಸವಣ್ಣವರು ನಮಗೆ ನಿಮಗೆ ಮಾತ್ರ ಅಲ್ಲ, ಇಡೀ ವಿಶ್ವಕ್ಕೆ ಗುರು ಅಂತ ಹೇಳಿ 12ನೇ ಶತಮಾನದಲ್ಲೇ ಅಲ್ಲಮ ಪ್ರಭುದೇವರು ಹೇಳಿದ್ದಾರೆ. ಬಸವಣ್ಣ ಎನಗೆಯೂ ಗುರು, ನಿನಗೆಯೂ ಗುರು, ಜಗವೆಲ್ಲಕ್ಕೆಯೂ ಗುರು ಅನ್ನೋ ಮಾತು ಇದೆಯಲ್ಲ, ಬಸವಣ್ಣವರ ವ್ಯಕ್ತಿತ್ವಕ್ಕೆ ಹಿಡಿದಂಥ ಒಂದು ಕನ್ನಡಿ. ಅಂಥ ಬಸವ ಸಂದೇಶ ಕೇವಲ ಕರ್ನಾಟಕಕ್ಕೆ, ಭಾರತಕ್ಕೆ ಮಾತ್ರ ಮೀಸಲಾದದ್ದಲ್ಲ. ಇಡೀ ವಿಶ್ವ ಬಸವಣ್ಣವರ ತತ್ವ ಸಿದ್ಧಾಂತಗಳನ್ನು ಪರಿಪಾಲನೆ ಮಾಡಿದರೆ ಜಗತ್ತಿನಲ್ಲಿ ನಿಜವಾಗ್ಲೂ ಅದು ಶಾಂತಿ, ನೆಮ್ಮದಿ ನೆಲೆಗೊಳ್ಳಲಿಕ್ಕೆ, ಸಮೃದ್ಧಿಯಿಂದ ಬದುಕನ್ನು ಸಾಗಿಸಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕೆಂದರೆ ಅವ್ರ ತತ್ವಗಳು ಎಷ್ಟು ಸರಳವಾಗಿವೆ ಅಂತಂದರೆ, ಭಗವಂತನ ನೀವು ಒಲಿಸ್ಬೇಕು ಅಂದರೆ ಇನ್ನೇನು ಮಾಡಬೇಕಾಗಿಲ್ಲಪ್ಪ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರನ್ನು ಒಲಿಸುವ ಪರಿ ಅಂತ ಹೇಳಿದ್ದಾರೆ. ಈ 7 ತತ್ವಗಳನ್ನು ಪರಿಪಾಲನೆ ಮಾಡಿಬಿಟ್ರೆ ಸಾಕು ಅಂತ ಅನಿಸುತ್ತೆ. ಇಂಥ ಅನೇಕ ವಿಚಾರಗಳನ್ನು ಹೇಳಬಹುದಾದರೂ ಕೂಡ ನಿಮ್ಮ ಸಮಾರಂಭದಲ್ಲಿ ಅನೇಕ ಅತಿಥಿಗಳು ಮಾತನಾಡೋದ್ರಿಂದ ಆ ಸಮಾರಂಭ ತುಂಬ ಯಶಸ್ವಿಯಾಗಲಿ ಅಂತ ಹಾರೈಸಿ ಮಾತುಗಳನ್ನು ಪೂರೈಸ್ತೇನೆ. ಆತ್ಮೀಯರೇ, ಶರಣಾರ್ಥಿ. ನಾನು ಪ್ರೊಫೆಸರ್ ಸಿದ್ದು ಯಾಪಲ್ ಪರ್ವಿ, ವಚನ ವಾಹಿನಿಯ ವ್ಯವಸ್ಥಾಪಕ ನಿರ್ದೇಶಕ. ಜರ್ಮನಿಯ ಬಸವ ಬಳಗದವರು ಡಾಕ್ಟರ್ ಹೇಮೇಗೌಡ ಮತ್ತು ಅವರ ಸ್ನೇಹಿತರ ನೇತೃತ್ವದಲ್ಲಿ ಬಸವ ಜಯಂತಿಯನ್ನು ಆಚರಿಸ್ತಾ ಇರೋದು ಬಹಳ ಸಂತೋಷದ ವಿಷಯ. ಅವರು ನನ್ನನ್ನು ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಪಾಲ್ಗೊಳ್ಳಲು ವಿನಂತಿ ಮಾಡಿಕೊಂಡರು. ಅನಿವಾರ್ಯ ಕಾರಣಗಳಿಂದ ನನಗೆ ಭಾಗವಹಿಸಲು ಆಗ್ತಾ ಇಲ್ಲ. ನಿಜವಾದ ಸತ್ಯಶುದ್ಧ ಕಾಯಕ ದಾಸೋಹದ ಪರಿಕಲ್ಪನೆಯನ್ನು ಅನಿವಾಸಿ ಲಿಂಗಾಯತರು ಈಡೇರಿಸ್ತಾ ಇದ್ದಾರೆ. ಸತ್ಯಶುದ್ಧ ಕಾಯಕದ ಮೂಲಕ ವಿವಿಧ ಕ್ಷೇತ್ರಗಳಲ್ಲಿ ನೀವೆಲ್ಲ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ. ನಿಮ್ಮ ಸೇವೆ ನಿಜವಾಗಿಯೂ ಅನುಪಮವಾದದ್ದು. ನಿಮ್ಮ ಸೇವೆ ಲಿಂಗಾಯತ ಸಮುದಾಯಕ್ಕೆ, ಬಸವಾದಿ ಶರಣರಿಗೆ ಕೀರ್ತಿಯನ್ನು ಖಂಡಿತವಾಗಿ ತಂದುಕೊಡ್ತದೆ. ಬಸವ ತತ್ವ ಜಗತ್ತಿನ ಮಾನ್ಯತೆಯನ್ನು ಪಡೀಲಿಕ್ಕೆ ಅದು ಆಚರಣೆ ಮತ್ತು ಅನುಸರಣೆಯಲ್ಲಿ ಅತ್ಯಂತ ಸರಳ. ಮುಖ್ಯವಾಗಿ ಕನ್ನಡದ ಶಕ್ತಿಯಾಗಿ ಹೊರಹೊಮ್ಮಿದ ವಚನಗಳ ಮೂಲಕ ಎಲ್ಲ ಅನುಭವಗಳನ್ನು ಹೇಳಿದ್ದಾರೆ. ಅವರು ಹೇಳಿದ ಸಪ್ತಶೀಲಗಳು, ನಡೆ, ನುಡಿ, ಬಸವಣ್ಣ ಮತ್ತು ಶರಣರು ಉಡಗಲಿಸಿದ್ದಾರೆ, ಬದುಕಲು ಹೇಳಿಕೊಟ್ಟಿದ್ದಾರೆ. ಅಲ್ಲಿ ವಿಜ್ಞಾನ ಇದೆ, ವ್ಯಾಪಾರ ಇದೆ, ರಾಜಕೀಯ ಇದೆ, ಎಲ್ಲವೂ ಇದೆ. ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಇದೆ. ಅಣ್ಣನವರ ಬಾರದು ಬಪ್ಪದು, ಬಪ್ಪದು ತಪ್ಪದು, ನಮಗೆ ಇಂದು ಬರುವುದು ಈಗಲೇ ಬರಲಿ ಅನ್ನುವಂಥ ವೇದಘೋಷ ಇದೆಯಲ್ಲ, ಅದು ನಮ್ಮನ್ನು ಜಗತ್ತಿನಾದ್ಯಂತ ಬದುಕಿಸಲಿಕ್ಕೆ, ನಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಬಸವ ಜಯಂತಿಯಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ತಮಗೆಲ್ಲರಿಗೂ ಅನಂತ ಶುಭಾಶಯಗಳು. ಶರಣಾರ್ಥಿ. ಕಾರ್ಯಕ್ರಮ ಸಂಪೂರ್ಣ ಯಶಸ್ವಿಯಾಗಲಿ. ಮತ್ತೊಮ್ಮೆ ತಮಗೆ ಶರಣಾರ್ಥಿ.